ಒಂದು ದೊಡ್ಡ ಕ್ರಿಕೆಟ್ ಮ್ಯಾಚ್ ನಡೀತಿದೆ ಅಂತ ಅಂದ್ಕೊಳ್ಳಿ. ಅಂಪೈರ್ ಇಲ್ಲ, ರೂಲ್ಸ್ ಇಲ್ಲ ಅಂದ್ರೆ ಏನಾಗತ್ತೆ? ಬರೀ ಗಲಾಟೆ ಅಲ್ವಾ? ನಮ್ಮ ದೇಶ ಕೂಡ ಹಾಗೆ ಗಲಾಟೆ ಇಲ್ಲದೆ ನಡೆಯೋಕಿರೋ ಒಂದು ದೊಡ್ಡ ರೂಲ್ ಬುಕ್ ಈ ಕಾನ್ಸ್ಟಿಟ್ಯೂಷನ್. ಇದರ ಬಗ್ಗೆ ಇವತ್ತು ಒಂದು ಆಳವಾದ ಅಧ್ಯಯನ ಮಾಡೋಣ. ಖಂಡಿತ. ಇದು ಬರೀ ಒಂದು ಹಳೆಯ ಬೋರ್ ಹೊಡಿಸುವ ಪುಸ್ತಕ ಅಲ್ಲ. ಇದು ನಮ್ಮೆಲ್ಲರನ್ನು ಸೇಫ್ ಆಗಿಡೋಕೆ ಇರೋ ಸೂಪರ್ ಹೀರೋಗಳ ಮ್ಯಾಜಿಕ್ ಗೈಡ್ ತರಹ ಕೆಲಸ ಮಾಡುತ್ತೆ. ಯಾರು ಕೂಡ ಪೂರ್ತಿ ಪವರ್ ಇಟ್ಕೊಂಡು ಸರ್ವಾಧಿಕಾರಿ ಆಗ್ಬಾರ್ದು ಅನ್ನೋದೇ ಇದರ ಟಾರ್ಗೆಟ್. ಓಹೋ, ಅಂದ್ರೆ ಪವರ್ ಒಬ್ಬರ ಕೈಯಲ್ಲಿದ್ರೆ ಪ್ರಾಬ್ಲಮ್ ಆಗತ್ತೆ. ಈಗ ಶಾಲೆಯಲ್ಲಿ ಮಾನಿಟರ್ ಒಬ್ಬನೇ ಕ್ಲಾಸ್ ಲೀಡರ್, ಗೇಮ್ಸ್ ಕ್ಯಾಪ್ಟನ್ ಎಲ್ಲ ಆಗಿದ್ರೆ ಅವನು ಹೇಳಿದ್ದೆ ನಡಿಬೇಕು ಅಂತ ಡಾಮಿನೇಟ್ ಮಾಡ್ತಾನಲ್ವಾ? ಹೌದು, ಎಕ್ಸಾಕ್ಟ್ಲಿ. ಅದನ್ನ ತಡೆಯೋಕೆ ಕಾನ್ಸ್ಟಿಟ್ಯೂಷನ್ ಅಧಿಕಾರವನ್ನು ಹಂಚಿಬಿಡುತ್ತೆ. ಇದಕ್ಕೆ ಸೆಪರೇಷನ್ ಆಫ್ ಪವರ್ಸ್ ಅಂತಾರೆ. ಇದರಲ್ಲಿ 3 ಮುಖ್ಯ ವಿಭಾಗಗಳಿವೆ. ಮೊದಲನೇದು ಲೆಜಿಸ್ಲೇಚರ್, ಅಂದ್ರೆ ಕಾನೂನು ಅಥವಾ ರೂಲ್ಸ್ ಮಾಡೋರು. ಓಕೆ, ರೂಲ್ಸ್ ಮಾಡೋರು ಲೆಜಿಸ್ಲೇಚರ್. ಆಮೇಲೆ ಎಕ್ಸಿಕ್ಯೂಟಿವ್, ಅಂದ್ರೆ ಆ ರೂಲ್ಸ್ ಸರಿಯಾಗಿ ಫಾಲೋ ಆಗುವಂತೆ ಜಾರಿ ಮಾಡುವರು. ಮೂರನೇದು ಜುಡಿಷರಿ, ಇದು ಕಾನೂನು ಅರ್ಥೈಸುವುದು ಮತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವ ಕೋರ್ಟ್ ವ್ಯವಸ್ಥೆ. ಸೂಪರ್. ಅಂದ್ರೆ ಮನೆಯಲ್ಲಿ ಕೆಲಸ ಹಂಚ್ಕೊಂಡ ಹಾಗೆ ಫೆಡರಲ್ ಸಿಸ್ಟಮ್ ಅಂದ್ರೆ ಇದೇ ಅಲ್ವಾ? ಹೌದು, ಫೆಡರಲ್ ಸಿಸ್ಟಮ್ ಮೂಲಕ ಕೆಲ್ಸ ಡಿವೈಡ್ ಆಗತ್ತೆ. ಇವಾಗ ಸೆಂಟ್ರಲ್ ಗವರ್ಮೆಂಟ್ ಇಡೀ ದೇಶದ ರೈಲ್ವೆ ತರಹದ ದೊಡ್ಡ ಕೆಲಸ ನೋಡಿಕೊಳ್ಳುತ್ತೆ. ಸ್ಟೇಟ್ ಗವರ್ಮೆಂಟ್ ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ ನೋಡಿಕೊಳ್ಳುತ್ತೆ. ಮತ್ತು ಲೋಕಲ್ ಗವರ್ಮೆಂಟ್ ನಮ್ಮ ಊರಿನ ಬೀದಿ ದೀಪ, ಕಸದ ವಿಲೇವಾರಿ ನೋಡ್ಕೊಳ್ಳುತ್ತೆ. ಕರೆಕ್ಟಾ? ಆದ್ರೆ ಈ 3 ವಿಭಾಗಗಳು ತಮ್ಮೊಳಗೆ ಕಿತ್ತಾಡಿಕೊಂಡ್ರೆ ಯಾರು ಸರಿಪಡಿಸ್ತಾರೆ? ಒಳ್ಳೆ ಪ್ರಶ್ನೆ. ಅಲ್ಲಿಯೇ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಬರೋದು. ಅಂದ್ರೆ ಒಬ್ಬರನ್ನೊಬ್ಬರು ಕಂಟ್ರೋಲ್ ಮಾಡೋದು. ಇವಾಗ ಲೆಜಿಸ್ಲೇಚರ್ ಯಾವುದಾದ್ರೂ ತಪ್ಪು ಕಾನೂನು ತಂದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಕ್ಯಾನ್ಸಲ್ ಮಾಡಬಹುದು. ವಾವ್! ಈಗ ಗೌರ್ಮೆಂಟ್ಗಿರೋ ರೂಲ್ಸ್ ಅರ್ಥ ಆಯ್ತು. ಆದ್ರೆ ನಮ್ಮಂತ ಜನರಿಗೆ ಗೌರ್ಮೆಂಟ್ ಏನಾದ್ರೂ ತೊಂದರೆ ಕೊಟ್ರೆ ಏನ್ ಮಾಡೋದು? ನಮ್ಗೆ ಶೀಲ್ಡ್ ಇದ್ಯಾ? ಖಂಡಿತ ಇದೆ. ಅದೇ ನಮ್ಮ ಫಂಡಮೆಂಟಲ್ ರೈಟ್ಸ್. ಇದು ನಮ್ಮ ರಕ್ಷಾ ಕವಚ. ನಮ್ಮ ಹಕ್ಕು ಕಸಿದ್ಕೊಂಡ್ರೆ ನಾವು ನೇರವಾಗಿ ಕೋರ್ಟ್ಗೆ ಹೋಗ್ಬೋದು. ಆಮೇಲೆ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಲು ಗೈಡ್ ಮಾಡಕ್ಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಕೂಡ ಇದೆ. ಅಂದ್ರೆ ಫಂಡಮೆಂಟಲ್ ರೈಟ್ಸ್ ನಮ್ಮ ಸೂಪರ್ ಪವರ್ ಇದ್ದ ಹಾಗೆ. ಆದ್ರೆ ನಮಗೂ ಏನಾದ್ರೂ ಹೋಮ್ವರ್ಕ್ ಇರುತ್ತಾ? ಬರೀ ರೈಟ್ಸ್ ಮಾತ್ರನಾ? ಹೋಮ್ವರ್ಕ್ ಅಂತಾನೆ ಹೇಳ್ಬೋದು. ಅದನ್ನ ಫಂಡಮೆಂಟಲ್ ಡ್ಯೂಟೀಸ್ ಅಂತಾರೆ. ನಮ್ಮ ರಾಷ್ಟ್ರ ಧ್ವಜ ಗೌರವಿಸುವುದು, ಪರಿಸರ ರಕ್ಷಣೆ ಮಾಡುವುದು ಇದೆಲ್ಲ ನಮ್ಮ ಜವಾಬ್ದಾರಿ. ಓಕೆ, ಅಂದ್ರೆ ಪ್ರಾಣಿ ಪಕ್ಷಿ ಕಾಡು ಉಳಿಸುವುದು ಕೂಡ ನಮ್ಮ ಡ್ಯೂಟಿ. ಆಮೇಲೆ ವೋಟ್ ಮಾಡಕ್ಕೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇದೆ ಅಲ್ವಾ? 18 ವರ್ಷ ಆದವರು ಯಾರು ಬೇಕಾದ್ರೂ ವೋಟ್ ಮಾಡ್ಬೋದು. ಹೌದು ಹೌದು, ಅವರು ಎಷ್ಟೇ ಶ್ರೀಮಂತರಾಗಿರ್ಲಿ ಬಡವರಾಗಿರ್ಲಿ ಎಲ್ಲರ ವೋಟ್ ವ್ಯಾಲ್ಯೂ ಒಂದೇ. ಇದು ಎಲ್ಲರಿಗೂ ಸಮಾನತೆ ಕೊಡುತ್ತೆ. ಆದ್ರೆ ನನಗೊಂದು ಡೌಟ್. ಈ ರೂಲ್ಸ್ ಎಲ್ಲ 1950ರಲ್ಲಿ ಮಾಡಿದ್ರು ಅಲ್ವಾ? ಆವಾಗ ಇಂಟರ್ನೆಟ್ ಇರಲಿಲ್ಲ. ಈಗಲೂ ಆ ಹಳೆಯ ರೂಲ್ಸ್ ಹೇಗೆ ಕೆಲಸ ಮಾಡುತ್ತೆ? ಯಾಕೆಂದರೆ ಕಾನ್ಸ್ಟಿಟ್ಯೂಷನ್ ಒಂದು ಶಿಲೆಯ ಮೇಲೆ ಕೆತ್ತಿದ ಅಕ್ಷರವಲ್ಲ. ಇದು ಜೀವಂತವಾಗಿದೆ. ಅಮೆಂಡ್ಮೆಂಟ್ ಅನ್ನೋ ಪ್ರಕ್ರಿಯೆ ಮೂಲಕ ನಾವು ಹೊಸ ನಿಯಮ ಸೇರಿಸಬಹುದು ಅಥವಾ ಹಳೆಯದನ್ನು ಬದಲಾಯಿಸಬಹುದು. ಓಹೋ, ಅಂದರೆ ಹೊಸ ಲೆವೆಲ್ ಮತ್ತು ಫೀಚರ್ಸ್ ಸೇರಿಸಲು ನಾವು ನಮ್ಮ ನೆಚ್ಚಿನ ವಿಡಿಯೋ ಗೇಮ್ ಅಪ್ಡೇಟ್ ಮಾಡಿದ ಹಾಗೆ ಕಾನ್ಸ್ಟಿಟ್ಯೂಷನ್ ಕೂಡ ಅಪ್ಡೇಟ್ ಆಗುತ್ತಾ? ಎಕ್ಸಾಕ್ಟ್ಲಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನು ಈ ಇಡೀ ಪುಸ್ತಕದ ಸಾರಾಂಶ ಅರ್ಥ ಮಾಡ್ಕೊಳ್ಳೋಕೆ ಪ್ರಿಯಾಂಬಲ್ ಇದೆ. ಇದು ನಮ್ಮ ದೇಶದ ಐಡೆಂಟಿಟಿ ಕಾರ್ಡ್. ಇದರಲ್ಲಿ ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮಾಕ್ರೆಟಿಕ್, ರಿಪಬ್ಲಿಕ್ ಅನ್ನೋ 5 ಮುಖ್ಯ ಪದಗಳಿವೆ. ನಮಗೆ ಶಾಲೆಯಲ್ಲಿ ಐಡೆಂಟಿಟಿ ಕಾರ್ಡ್ ಇರೋ ಹಾಗೆ ಇದರಲ್ಲಿ ಸೆಕ್ಯುಲರ್ ಅಂದರೆ ಶಾಲೆಯಲ್ಲಿ ಬೇರೆಯವರ ನಂಬಿಕೆಗೆ ಗೌರವ ಕೊಡೋ ಹಾಗೆ, ಆಮೇಲೆ ಎಲ್ಲರೂ ಒಂದೇ ಅಂತ ಹೇಳೋದು ಸೋಷಿಯಲಿಸ್ಟ್ ಅಲ್ವಾ? ಹೌದು. ಸಾವರಿನ್ ಅಂದ್ರೆ ನಮ್ಮ ನಿರ್ಧಾರ ನಾವೇ ತಗೋತೀವಿ. ಡೆಮಾಕ್ರೆಟಿಕ್ ಮತ್ತು ರಿಪಬ್ಲಿಕ್ ಅಂದ್ರೆ ನಾವೇ ವೋಟ್ ಹಾಕಿ ನಮ್ಮ ಲೀಡರ್ಸ್ನ ಆರಿಸ್ತೀವಿ. ಸೂಪರ್. ಒಟ್ಟಿನಲ್ಲಿ ಕಾನ್ಸ್ಟಿಟ್ಯೂಷನ್ ಬರೀ ಕಪಾಟನಲ್ಲಿರೋ ಪುಸ್ತಕ ಅಲ್ಲ, ಇದು ನ್ಯಾಯ ಮತ್ತು ಸಮಾನತೆಯ ದಾರಿದೀಪ. ಕರೆಕ್ಟ್. ನಮ್ಮೆಲ್ಲರನ್ನೂ ಒಟ್ಟಿಗೆ ಸೇರಿಸುವ ಮತ್ತು ಕಾಪಾಡುವ ಅದ್ಭುತವಾದ ಮ್ಯಾಜಿಕ್ ಯಂತ್ರ. ಆಮೇಲೆ ಕೊನೆಯದಾಗಿ ನಾವು ಎಲ್ಲರೂ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡಬೇಕು. ಫ್ಯೂಚರ್ನಲ್ಲಿ ತಂತ್ರಜ್ಞಾನ ಇನ್ನೂ ಹೆಚ್ಚಾಗಿ ಮನುಷ್ಯರು ಬಾಹ್ಯಾಕಾಶದಲ್ಲಿ ಬದುಕೋಕೆ ಶುರು ಮಾಡಿದ್ರೆ ಆ ಸ್ಪೇಸ್ನ ಸುರಕ್ಷಿತವಾಗಿಡ್ಲು ಹೊಸ ಫಂಡಮೆಂಟಲ್ ಡ್ಯೂಟೀಸ್ ಸೇರಿಸುವ ಅಗತ್ಯ ಬರಬಹುದೇ?
ಎಲ್ಲರೂ ಯೋಚನೆ ಮಾಡೋಣ.